ನಾನು ಯಾವ ಥರ ಫ್ರಾಡ್ ಆದೆ ಇದೆ. ಸೊ ಹಂಗಾಗಿ ಆಕ್ಚುಲಿ ಈ ವಿಡಿಯೋ ಬಂದ್ಬಿಟ್ಟು ಯಾರು ಬಿಗಿನರ್ಸ್ ಇರ್ತಾರೆ ನೋಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನೇ ಇರಲಿ, ಆ ಬಿಗಿನರ್ಸ್ ಇರ್ತಾರಲ್ಲ, ಬಿಗಿನರ್ಸ್ಗೆ ಏನಾಗುತ್ತೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ನಂದು ಬೇಗ ಗ್ರೋ ಆಗಬೇಕು ಅಂತ ಅವ್ರದ್ದು ಇಂಟೆನ್ಷನ್ ಇದೆ. ಫಾಲೋವರ್ಸ್ ಜಾಸ್ತಿ ಆಗಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ ಅವ್ರ ಇಂಟೆನ್ಷನ್ ಇರುತ್ತೆ. ಯೂಟ್ಯೂಬ್ ಅಲ್ಲ, ಇನ್ಸ್ಟಾದಲ್ಲಿ ಫಾಲೋವರ್ಸ್ನ ಜಾಸ್ತಿ ಮಾಡಬೇಕು ಅಂತ ಜಸ್ಟ್ ಅವರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ಆಮೇಲೆ ಮೆಸೇಜ್ ಮಾಡಿದವ್ರು ವಾಟ್ಸಪ್ಪಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ, ಅದು ತೆಗಿಬೇಕು, 74 ರೂಪೀಸ್ ಕೊಡಿ, 1 ಮಿನಿಟ್ ಒಳಗಡೆ ನಿಮಗೆ ಬ್ಯಾಕ್ ಆಗುತ್ತೆ ಅಂತ ಹೇಳಿದ್ರು. 225 ಮಾಡಿ, ಏನಕ್ಕೆ ಅಂತ ಹೇಳಿದ್ರೆ GST ಬರುತ್ತೆ, ಕಂಪ್ನಿ GST ಬರುತ್ತೆ ಅಂತ. ನಾನೇನು ಮಾಡಿದೆ, ಅವಾಗ 225 ರೂಪೀಸ್ನು ಪೇ ಮಾಡಿದೆ. 220 ರೂಪೀಸ್ ಪೇ ಮಾಡ್ತಾ ಈಗಲೇ ಪೇ ಮಾಡಿ ಸುಮಾರು ಸ್ಟೆಪ್ ಬೈ ಸ್ಟೆಪ್ ಪೇ ಮಾಡ್ತಾ ನಂದು ಸುಮಾರು ಅಮೌಂಟ್ ಹೋಗಿದೆ. ಅದೆಷ್ಟು ಅಂತ ನಿಮಗೆ ಒಂದು ಎಕ್ಸಾಂಪಲ್ ಒಂದು 10,000 5,000 ಅಂತ ಅನ್ಕೊಳ್ಳಿ, ಇಷ್ಟು ಅಮೌಂಟ್ ಹೋಗಿದೆ. ಸೊ ಇವಾಗ ನಿಮಗೆ ಪ್ರೂಫ್ ಸಮೇತ ಹಾಕ್ತೀನಿ, ನೀವು ಅದು ನಂಬಲಿ ಅಂತ. ಇದೇ ನಂಬರ್ ಇದೆ ಆ್ಯಕ್ಚುಲಿ, ಭರತ್ 38067 ಅಂತ ಸಮಥಿಂಗ್ ಬರುತ್ತೆ. ಹಿಂಗೆ ಓರ್ಸ್ ಆಗಿ ಅಂತ ಎಷ್ಟು ಬೇಕು ಫಾಲೋವರ್ಸ್ ಅಂತ ನಾನು 1K ಅಂತ ಹಾಕಿದ್ದೀನಿ. 1K ಅಂತ ಹಾಕಿದ್ಮೇಲೆ 49 ರೂಪೀಸ್ ಅದು ಸೆಂಡ್ ಇನ್ಸ್ಟಾಗ್ರಾಮ್ ಯೂಸರ್ ID ಯೂಸರ್ ನೇಮ್ ಅಂತ ಕಳಿಸಿದ್ದಾನೆ. ಅದಾದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ದ. ವೆಯ್ಟ್ ಮಾಡಿ ಅಂತ ಹೇಳಿ ಆದ್ಮೇಲೆ ಇಲ್ಲಿಂದ ಆ್ಯಕ್ಚುಲಿ ಇವ್ರು ಆಟ ಶುರು. इसी वजह से फॉलोअर्स इंक्रीज नहीं हो पा रहे। रिपोर्ट को रिमूव करने के लिए आपको एक 78 रुपए का पेमेंट पे करना होगा। देन उसी के बाद ही आपका ऑर्डर कंप्लीट होगा। ऑर्डर कंप्लीट होने के 2 मिनट बाद में आपका अमाउंट भी रिटर्न कर दिया ಆ್ಯಂಡ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಆಗ್ತಾ ಇದೆ ನೋಡಿ, ಅವ್ರು ಸೇಮ್ ಇದಕ್ಕೆ 10,000 ಹಾಕಿದ್ದೀನಿ. ಅವರಿಗೆ ನಿಮಗೆ ಸ್ಕ್ರೀನ್ ಶಾಟ್ ಕಳಿಸ್ಬೋದು. ಒಬ್ಬರು 7.5K ಫಾಲೋವರ್ಸ್ ಒಂದು ಇನ್ಕ್ರೀಸ್ ಮಾಡ್ದ.